ಸೆಕೆಂಡ್ ಪಿ ಸಿ ಮ್ಯಾಥ್ಸ್ ರಿಲೇಟೆಡಾಗಿ ಹಾರ್ಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪರ್ಪಸ್. ಕನ್ಸ್ಟ್ರಕ್ಟ್ a 3x4 matrix whose elements are given by Aij is equal to 1/2 modulus of minus 3i plus j. ಕೊಟ್ಟಾಗ ಭಾರಿ ಕೇರ್ಫುಲ್ ಆಗಿರಬೇಕು. ಮಾಡ್ಯುಲಸ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ನಿಮ್ಮ ರಿಸಲ್ಟ್ ಆನ್ಸರಲ್ಲಿ ನೆಗೆಟಿವ್ ಬರಲ್ಲ. ಅದು ವೆರಿ ಇಂಪಾರ್ಟೆಂಟ್. ಸೊಲ್ಯೂಷನ್ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ 3x4 means 3 rows and 4 columns. 3 rows, ಫಸ್ಟ್ ಇರ್ತಕ್ಕಂಥದ್ದು ರೋಸು, ಸೆಕೆಂಡ್ ಇರ್ತಕ್ಕಂಥದ್ದು ಕಾಲಮ್ಸ್. A11, A12, A13, A14, A21, A22, A23, A24, A31, A32, A33, A34. This is required matrix. 3 means 3 rows. First row, second row, third row. 4 means 4 columns. First column, second column, third column, fourth column. By using this condition to find out the elements of A is equal to, here Aij, here first I indicates rows, J indicates columns. Here 1 first is I value, second is J value. First is I value, second is J value. Substitute ಮಾಡಿ 1/2 is already outside ಇದೆ. Here A11, I is 1, J is 1, I is 1, J is 1, minus 3 plus 1, minus 3 plus 1, minus 2, mod minus 2 plus 2 by 2, 1. 1, 2, I is 1, minus 3 plus 2, minus 3 plus 2 is nothing but minus 1, mod minus 1 is nothing but plus 1, we get 1/2. 1, 3, I is 1, minus 3, J is 3, minus 3 plus 3 is 0, 0/2 is 0. 1, 4, I is 1, minus 3 plus 4, minus 3 plus 4, 1/2. ಇದು ಟು ಡಿನಾಮಿನೇಟರ್ 2 ಇರುತ್ತೆ. ಸೆಕೆಂಡ್ ರೋ, I value is 2, J is 1, minus 6 plus 1, minus 6 plus 1, minus 5/2, mod ಇರೋದ್ರಿಂದ 5/2. Next 2, 2, minus 6 plus 2, minus 4/2 is nothing but 2. 2/3, 2, 3, minus 6 plus 3, 3/2. 2, minus 6 plus 4, 2/2, 1. Third row, I is 1, I3, J value 1, I3, J value 1, minus 9 plus 1, minus 8/2, 4. I value 3, J value 2, minus 9 plus 2, 7/2. I is 3, J is 3, minus 9 plus 3, 6/2, 3. I is 3, minus 9 plus 4, 5/2. Okay, this is very important. ಡೈರೆಕ್ಟಾಗಿ ಆನ್ಸರನ್ನು ಇಡ್ಬೋದು. ದಿಸ್ ಇಸ್ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್. ಸೆಕೆಂಡ್ ಕ್ವಶನ್,
ಫೈಂಡ್ ಎ ಬಿ ಸಿ. ಈ ವರ್ಷ 3 ಡಿಫ್ರೆಂಟ್ ಮಾಡಲ್ ಪೇಪರು ಮತ್ತು ಡಿಫ್ರೆಂಟ್ ಬ್ಲೂ ಪ್ರಿಂಟ್, ಅದನ್ನು ದಯವಿಟ್ಟು ಸ್ಟೂಡೆಂಟ್ಸು ಮೈಂಡಲ್ಲಿ ಇಟ್ಕೊಬೇಕು. ಎವ್ರಿ ಇಯರ್ ಮ್ಯಾಥ್ಸ್ ಪೇಪರ್ ಇರೋದಕ್ಕೂ ಈ ವರ್ಷ ಮ್ಯಾಥ್ಸ್ ಪೇಪರ್ ಇರೋದಕ್ಕೂ ಸೆಕೆಂಡ್ ಪೀಸ್ನಲ್ಲಿ ಡಿಫ್ರೆಂಟ್ ಇದೆ. ಆ ಉದ್ದೇಶದಿಂದಲೇ ನಾನು ನಂಬರ್ ಆಫ್ ಪ್ರಾಬ್ಲಮ್ಸನ್ನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತಾ ಇದ್ದೇನೆ. ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡಲೇಬೇಕು, ಸ್ಕೋರ್ ಆಗಬೇಕು ಮತ್ತು ಔಟ್ ಆಫ್ ಔಟ್ ತೆಗಿಬೇಕು. ಅಂದರೆ ಎ ಬಿ ಸಿ, ಫೈಂಡ್ ಎ ಬಿ ಸಿ, ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಆ್ಯಂಡ್ ಆಲ್ಸೋ ಡಿ ಫ್ರಮ್ ದ ಈಕ್ವೇಷನ್. ಎಷ್ಟು ಪ್ರಾಬ್ಲಮ್ಸ್ ವರ್ಕ್ ಮಾಡ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ಟು. ನಾವು ಪ್ರಾಬ್ಲಮ್ಸು ಸೆಂಡ್ ಮಾಡ್ತಾ ಇದ್ದೀವಿ ಡಿಫ್ರೆಂಟಾಗಿ ಅಂದರೆ ಅರ್ಥ ಮಾಡ್ಕೊಬೇಕು. ಕ್ವಶನ್ ಪ್ಯಾಟ್ರನ್ನು ಡಿಫ್ರೆಂಟ್ ಇರೋದ್ರಿಂದ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯಲ್ಲಿ ಡೌಟ್ ಆಗಬಾರ್ದು. ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಮಾಡಬೇಕು, ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು 3 ಡಿಫ್ರೆಂಟ್ ಮಾಡಲ್ ಪೇಪರ್ ಪಿ ಯು ಬೋರ್ಡ್ನವರೇ ಬಿಟ್ಬಿಟ್ಟಿದ್ದಾರೆ. ಮತ್ತು 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್, ಒಂದು ಪೇಪರಲ್ಲಿರ್ತಕ್ಕಂಥ ಕ್ವಶನ್ಸು ಇನ್ನೊಂದು ಪೇಪರಲ್ಲಿರಲ್ಲ. ಇವೆರಡರಲ್ಲಿರ್ತಕ್ಕಂಥ ಕ್ವಶನ್ಸು ಥರ್ಡ್ ಪೇಪರಲ್ಲಿರಲ್ಲ. ಅದಕ್ಕೋಸ್ಕರ ನೀವು ಎಷ್ಟು ಜಾಗೃತಿಯಿಂದ ವರ್ಕ್ ಮಾಡ್ತೀರೋ, ಎಷ್ಟು ಪ್ರಾಬ್ಲಮ್ಸನ್ನು ವರ್ಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಯಾವ ಪ್ರಾಬ್ಲಮ್ಸು ನೀವು ಬಿಡೋಂಗೇ ಇಲ್ಲ, ಸಿಲೆಬಸ್ಲಿರ್ತಕ್ಕಂಥ ಪ್ರಾಬ್ಲಮ್ಸೇ. ಒನ್ಸ್ ಅಗೇನ್, ಎ ಮೈನಸ್ ಬಿ, 2a plus c, 2a minus b, 3c plus d is equal to -1, 5, 0, 13. Okay, find the values of a, b, c, d from the equation a minus b, 2a plus c, 2a minus b, 3c plus d is equal to -1, 5, 0, 13. Now equate. When two matrices are equal, to equate the corresponding elements. 2 ಮೆಟ್ರಿಕ್ಸ್ ಮಧ್ಯದಲ್ಲಿ ಇಸ್ ಈಕ್ವಲ್ ಟು ಅಂತ ಇದ್ದರೆ ಮೆಟ್ರಿಕ್ಸ್ನ ಆರ್ಡರ್ ಸೇಮ್ ಇರಬೇಕು. ವಾಟ್ ಈಸ್ ಆರ್ಡರ್ ಆಫ್ ದಿ ಮೆಟ್ರಿಕ್ಸ್ ಇನ್ ಲೆಫ್ಟ್ ಸೈಡ್? 2 x 2. ರೈಟ್ ಸೈಡ್ ಮೆಟ್ರಿಕ್ಸ್ನ ಆರ್ಡರ್ 2 x 2. ಈಕ್ವೇಟ್ ಮಾಡ್ತಾ ಇದ್ದೀವಿ ಅಂದರೆ 2 ಮೆಟ್ರಿಕ್ಸ್ನ ಆರ್ಡರ್ ಸೇಮ್ ಇರಬೇಕು. ಆ್ಯಂಡ್ ಈಕ್ವೇಟ್ ದಿ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್. ಎ ಮೈನಸ್ ಬಿ ಈಸ್ ಈಕ್ವಲ್ ಟು -1. ಎ ಬಿ ಇರ್ತಕ್ಕಂಥ ಟರ್ಮ್ ಇಲ್ಲಿ ಯಾವುದಿದೆ? ಇಲ್ಲಿದೆ 2a ಮೈನಸ್ ಬಿ ಈಸ್ ಈಕ್ವಲ್ ಟು, ಇದಕ್ಕೆ ಕರಸ್ಪಾಂಡಿಂಗ್ ಎಲಿಮೆಂಟು 0. ಇದು ಒಂದು ಸೆಟ್ಟು. ಮತ್ತು ಎ ಮತ್ತು ಸಿ ಇರ್ತಕ್ಕಂಥ ಟರ್ಮು 2a ಪ್ಲಸ್ ಸಿ ಈಸ್ ಈಕ್ವಲ್ ಟು 5. 2a ಪ್ಲಸ್ ಸಿ ಈಸ್ ಈಕ್ವಲ್ ಟು 5. 3c, 2a ಪ್ಲಸ್ ಸಿ, 3c ಪ್ಲಸ್ ಡಿ is equal to 13. First solve. A minus b is equal to -1, 2a minus b is equal to 0, 2a plus c is equal to 5, 3c plus d is equal to 13. ಇವೆರಡು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇವೆರಡು ಸಾಲ್ವ್ ಮಾಡೋಣ. ಯಾಕೆಂದರೆ ಸೇಮ್ ವೇರಿಯೇಬಲ್ಸ್ ಇದೆ ಇಲ್ಲಿ, ಬಟ್ ಡಿಫ್ರೆಂಟ್ ವೇರಿಯೇಬಲ್ಸ್ ಇದೆ. ನಾನು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ಮೈನಸ್ ಇದೆಯಲ್ಲ ಅದಕ್ಕೋಸ್ಕರ. ಆ್ಯಡ್ ಮಾಡೋಕ್ಕೆ ಹೋದರೆ ಯಾವುದೋ ಟರ್ಮ್ಗೆ ಬೈ ಯೂಸಿಂಗ್ ಎಲಿಮಿನೇಷನ್ ಮೆಥಡ್, ಅಂದರೆ ಯಾವುದಾದ್ರೂ ಒಂದು ಟರ್ಮ್ ಕ್ಯಾನ್ಸಲ್ ಆಗಬೇಕಲ್ಲ, ಐದರ್ ಕ್ಯಾನ್ಸಲ್ ಎ ಆರ್ ಬಿ. ಈಗ ಸಬ್ಟ್ರಾಕ್ಟ್ ಮಾಡಿದಾಗ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಎ ಮೈನಸ್ 2 ಅಂದರೆ ಮೈನಸ್ ಎ ಪ್ಲಸ್ ಬಿ, ಮೈನಸ್ ಬಿ ಪ್ಲಸ್ ಬಿ ಗೆಟ್ ಕ್ಯಾನ್ಸಲ್ ಈಸ್ ಈಕ್ವಲ್ ಟು -1. ಕ್ಲಿಯರ್ಲಿ a is equal to 1. Left minus right minus get cancelled. a is equal to 1. By using the value of a to find out b. ಇವೆರಡರಲ್ಲಿ ಯಾವ್ದಕ್ಕೆ ಹಾಕಿರೋ ಸೇಮ್ ಆನ್ಸರ್ ಬರಲೇಬೇಕು, ಡಿಫ್ರೆಂಟ್ ಬರೋಂಗಿಲ್ಲ, ಬರಬಾರ್ದು. ಓಕೆ, ದ ವ್ಯಾಲ್ಯೂ ಆಫ್ a ಸಬ್ಸ್ಟಿಟ್ಯೂಟ್ ಇಂಟು ಫಸ್ಟ್ ಈಕ್ವೇಷನ್ 1 minus b is equal to -1. minus b is equal to -1 plus 1 ರೈಟ್ ಕೊಯ್ರೆ -1 minus b is equal to -2. Left minus right minus get cancelled. b is equal to 2. We have the values of a and b. Next, the value of a substitute into this equation c value ಬರುತ್ತೆ. ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ.
2 into A value is 1, 2 plus C is equal to 5. C is equal to plus 2 ರೈಟ್ಗೆ ಹೋದರೆ -2 ಆಗುತ್ತೆ. 5 minus 2 3. C ವ್ಯಾಲ್ಯೂ 3. ಅದಕ್ಕೆ A ವ್ಯಾಲ್ಯೂ ಬಂತು, B ವ್ಯಾಲ್ಯೂ ಬಂತು, C ವ್ಯಾಲ್ಯೂ ಬಂತು. ಅದಕ್ಕೆ C substitute into this equation, you get D value 3. C value 3. 3 into 3 9 plus D is equal to 13. D is equal to 13 plus 9 right for -9. D is equal to 13 minus 9 is nothing but 4. ಅದಕ್ಕೆ A value 1, B value 2, C value 3, D is equal to 4. ಯಾವಾಗಲೂ ಅಷ್ಟೇ ಎಕ್ಸಾಮಿನೇಷನಲ್ಲಿ ಆನ್ಸರ್ಗಳಿಗೆ ರೌಂಡ್ ಮಾಡಿ, ಫೈನಲ್ ಆನ್ಸರ್ ರೌಂಡ್ ಮಾಡಿದ್ರೆ ಈಸಿಯಾಗಿ ಆ ವ್ಯಾಲ್ಯೂಷನ್ ಮಾಡುವ ಐಡೆಂಟಿಫಿಕೇಷನ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ಸ್ವಲ್ಪ ಲೆಂತಿ ಆಗುತ್ತೆ, ಅಬ್ಸರ್ವ್ ಮಾಡಿ. ಇಫ್ ಮೆಟ್ರಿಕ್ಸ್ ಎ 8 0 4 minus 2 3 6. ಮ್ಯಾಥಮೆಟಿಕ್ಸಲ್ಲಿ ನಮಗೆ ಯಾಕೆ ಕ್ಯೂರಿಸಿಟಿ, ನಮಗೆ ಯಾಕೆ ಮೇಸ್ಟ್ರುಗಳಿಗೆ ಟೆನ್ಷನ್ ಅಂದರೆ, ನಮ್ಮ ಸ್ಟೂಡೆಂಟ್ಸ್ಗಳು ನಮ್ಮ ಯೂಟ್ಯೂಬ್ GH ಯೂಟ್ಯೂಬನ್ನು ಯಾರು ಫಾಲೋ ಮಾಡ್ತಾಯಿದ್ದೀರಿ, ಅವ್ರು ಯಾವುದೇ ಕಾರಣಕ್ಕೂ 80 ತೆಗಿಲೇಬೇಕು ಅನ್ನೋ ಉದ್ದೇಶದಿಂದ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾಯಿದ್ದೇವೆ. ಫಾಲೋ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾನುಕೂಲ ಆಗಬಾರ್ದು. ಏಕೆಂದರೆ ಫಾಲೋ ಮಾಡ್ತಾ ಇರ್ತಾರೆ, ಡಿಪೆಂಡ್ ಆಗಿರ್ತಾರೆ. ನಾವು ಅವಾಗ ಆಟೋಮೆಟಿಕಲಿ ಹುಡುಗರಿಗೆ ಅಯ್ಯೋ ಯೂಟ್ಯೂಬ್ ನೋಡಿದೋ ಏನು ಯೂಸ್ ಆಗಲಿಲ್ಲ ಅಂತ ಅನ್ನಿಸ್ಬಾರ್ದು. ದೆನ್ ಫೈಂಡ್ ಎಕ್ಸ್ ಮೆಟ್ರಿಕ್ಸ್. ಈ ವರ್ಷ ಅಂತೂ ದಿಸ್ ಇಯರ್ ಸ್ಟೂಡೆಂಟ್ಸು ಎಷ್ಟು ಜಾಸ್ತಿ ವರ್ಕ್ ಮಾಡಿರ್ತಾರೆ, ಎಕ್ಸ್ಪೆಕ್ಟೆಡ್ ಸುಮ್ಮನೆ ಇಂಪಾರ್ಟೆಂಟ್ ಅಂತ ಓದಿದರೆ ಸಾಕೋದು ಕಷ್ಟ ನನ್ನ ಪ್ರಕಾರ. ಲಾಸ್ಟ್ ಇಯರ್ ಕೇಳಿದ್ದಾರೆ, ಈ ವರ್ಷ ಕೇಳ್ತಾರೆ. ಬಿಫೋರ್ ಲಾಸ್ಟ್ ಇಯರ್ ಕೇಳಿದ್ದಾರೆ, ಈ ವರ್ಷ ಕೇಳ್ತಾರೆ. ಬರೀ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಓದಿದರೆ ಸ್ಕೋರ್ ಮಾಡೋದು ಕಷ್ಟ, ಜಸ್ಟ್ ಪಾಸ್ ಆಗ್ಬೋದಷ್ಟೆ. ಒಂದು 5-6 ಮಾಡಲ್ ಪೇಪರ್ನ ವರ್ಕ್ ಮಾಡಿದ್ರೆ ನಾವು 80 ತೆಗಿತೀವಿ ಅನ್ನೋದು ಅಷ್ಟೊಂದು ಈಸಿ ಅಲ್ಲ. ಯಾಕೆಂದರೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅಂತೂ 100% ಇದ್ದೇ ಇರುತ್ತೆ, ಡಿಫ್ರೆಂಟ್ ಕೊಡಲೇಬೇಕು. ನೀನು 20 ವರ್ಷದ ಮಾಡಲ್ ಪೇಪರ್ ವರ್ಕ್ ಮಾಡಿರೋನು ಅದರಲ್ಲಿರ್ತಕ್ಕಂಥ ಯಾವುದೋ ಒಂದು ಮಾಡಲ್ ಪೇಪರ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಸ್ ಬರ್ತವೆ ಅಂತ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಎಲ್ಲ ಪ್ರಾಬ್ಲಮ್ಸು ರಿಪೀಟೆಡ್ ಆಗಿರಲ್ಲ, ಡಿಫ್ರೆಂಟಾಗಂತೂ ಇದ್ದೇ ಇರುತ್ತೆ ದಿಸ್ ಇಯರ್. ಇಫ್ ಎ ಮೆಟ್ರಿಕ್ಸ್ ಕೊಟ್ಟಿದ್ದಾರೆ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, 3 ರೋಸ್ ಇದೆ, 2 ಕಾಲಮ್ ಇದೆ, 3 ರೋಸ್ ಇದೆ, 2 ಕಾಲಮ್ ಇದೆ. ದೆನ್ ಫೈಂಡ್ ಎಕ್ಸ್ ಮೆಟ್ರಿಕ್ಸ್ such that given the condition 2a plus 3x is equal to 5b. Required X matrix. Solution. From this condition 2a plus 3x is equal to 5b. ನಾವು ಈಸಿಯಾಗಿ ಸುಮ್ಮನೆ ಡೈರೆಕ್ಟಾಗಿ 2a ರೈಟ್ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಸಬ್ಟ್ರ್ಯಾಕ್ಟ್, ನಾವು ಆ್ಯಡ್ ಆನ್ ಬೋತ್ ಸೈಡ್ ಅಂತ ಕರಿತೀವಲ್ವ, ಸಬ್ಟ್ರ್ಯಾಕ್ಟ್ -2a ಆನ್ ಬೋತ್ ಸೈಡ್. 2a minus 2a plus 3x is equal to 5b minus 2a. Plus 2a minus 2a get cancelled. Remaining 3x is equal to 5b minus 2a is nothing but 3a. 5b minus 2a. They are different matrix. Now x matrix is equal to 1/3 into 5b minus 2a. X matrix is equal to 1/3, the big bracket ಆಗ್ತಾನೆ, 5 into B matrix. B matrix ಎಲ್ಲಿದೆ, 2 minus 2 4 2 minus 5 1. ಒಂದು ಎಲಿಮೆಂಟ್ಸ್ ಮಿಸ್ ಆದರೆ ಆನ್ಸರ್ ರಾಂಗ್ ಹೋಗ್ಬಿಡುತ್ತೆ, ಕೇರ್ಫುಲ್. -2 ನಾವು ಮಾಡಬೇಕಾದ್ರೂ ತಪ್ಪಾದರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. -2 into A ಮೆಟ್ರಿಕ್ಸ್ 8 0
4 minus 2 3 6. ಒಂದು ಮೈನಸ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವು ಮಾಡಿರೋ ತಪ್ಪೆ, ನೀವು ಮಾಡಿರೋ ತಪ್ಪೆ. ನಾವು ನಿಮಗಿಂತ ಕೇರ್ಫುಲ್ಲಾಗಿ ಮಾಡ್ತಾ ಇರ್ತೀವಿ, ಯಾಕೆಂದರೆ ಸಾವಿರಾರು ಜನ ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀರಿ. ಕೇರ್ಫುಲ್ಲಾಗಿ ನಾವು ಮಾಡ್ತಾ ಇರ್ತೀವಿ. ನಾವು ಯೂಟ್ಯೂಬ್ಗೆ ಅಪ್ಲೈ ಮಾಡ್ತಾಯಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ರಾಂಗ್ ಸ್ಟೂಡೆಂಟ್ಸ್ಗೆ ಹೋಗಬಾರ್ದು. ಒಂದು ಮೈನಸ್ ಹೆಚ್ಚು ಕಮ್ಮಿ ಆದರೂ ಸ್ಟೂಡೆಂಟ್ಸ್, ಯಾಕೆಂದ್ರೆ ನಾವು ಲೆಕ್ಚರರ್ಸ್ ಮಾಡಿರ್ತೀವಿ, ಮೇಷ್ಟ್ರು ತಪ್ಪು ಮಾಡ್ತಾರಾ, ಎಲ್ಲ ನಾವೇ ತಪ್ಪು ಮಾಡಿರ್ಬೋದು ಅಂತ ಸ್ಟೂಡೆಂಟ್ಸ್ ಮೈಂಡಿಗೆ ಬರೆದುಬಿಟ್ರೆ ಮೇಷ್ಟ್ರು ತಪ್ಪು ಮಾಡಿದ್ದಾರೆ ಅಂತ ಥಿಂಕ್ ಮಾಡೋದು ಕಡಿಮೆ. ಅದಕ್ಕೋಸ್ಕರ ನಾವು ಕೇರ್ಫುಲ್ಲಾಗಿ ಪ್ರಾಬ್ಲಮ್ಸ್ ಮಾಡ್ತಾ ಇರ್ತೇವೆ. ಒಂದು ಮೆಟ್ರಿಕ್ಸ್ ಔಟ್ಸೈಡ್ ಒಂದು ನಂಬರ್ ಇದೆ ಅಂದರೆ ಈ ನಂಬರಿಂದ ಪ್ರತಿಯೊಂದು ಎಲಿಮೆಂಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 10 5 into 2 10 minus 10 20 10 minus 25 5 into 5 5 into 5 843 843 ಅಲ್ಲದು, ಇದು ಬಿ ಅಲ್ಲ, 843 ಇದೆ. minus 25 245. ಎಸ್, ಕರೆಕ್ಟಾಗಿದೆ. ನೆಕ್ಸ್ಟ್ minus 10 10 5. ಇಲ್ಲಿ ಒಂದು ಮಿಸ್ ಆದರೆ ನಮಗೂ ಯೋಚನೆ ಆಗುತ್ತೆ, ಇಲ್ಲಿ ಮಿಸ್ ಆಗ್ಬಿಡ್ತು ಅಂತ. 2 into 8 16 0 2 into 0 0 8 minus 4. ಈ ಮೈನಸ್ ಅಲ್ಲೇ ಇದೆ, ನಾನು ಟೇಕ್ ಓನ್ಲಿ 2 6 12. ಓಕೆ, ನೆಕ್ಸ್ಟ್ ಎಕ್ಸ್ ಮೆಟ್ರಿಕ್ಸ್ ಈಸ್ ಈಕ್ವಲ್ ಟು 1/3 ಔಟ್ಸೈಡ್ ಇದೆ. 10 minus 16 minus 6 minus 10 minus 0 minus 10 20 minus 8 12. ನೀವು ಕ್ಯಾಲ್ಕುಲೇಟ್ರನೇ ಇರುತ್ತೆ. 10 minus into minus plus 4 10 plus 4 14. ನೀವು ಕ್ಯಾಲ್ಕುಲೇಟ್ರ್ ಯೂಸ್ ಮಾಡಿ, ಸಿಂಪಲ್ ಕ್ಯಾಲ್ಕುಲೇಟ್ರ್ ಎಕ್ಸಾಮ್ಗಲ್ಲೂ ಇದೆ. minus 25 minus 6 minus 31 5 minus 12 minus 7. that is equal to minus 6/3 minus 2 minus 10/3 ಡಿವೈಡ್ ಆಗಲ್ಲ, ಹಂಗೆ ಬರೀರಿ. ನೆಕ್ಸ್ಟು 12/3 4 14/3 ಡಿವೈಡ್ ಆಗಲ್ಲ, ಹಂಗೆ ಬರೀರಿ. minus 31/3 ಡಿವೈಡ್ ಆಗಲ್ಲ, ಹಂಗೆ ಬರೀರಿ. ಇಫ್ ಡಿವೈಡ್ ಎಕ್ಸಾಕ್ಟ್ಲಿ ಡಿವೈಡ್ ಇಟ್ಟು minus 7/3. ಓಕೆ, ದಿಸ್ ಈಸ್ ಎಕ್ಸ್ ಮೆಟ್ರಿಕ್ಸ್. ಇಲ್ಲಿ ಮಾಡಿದ್ದು ಸಬ್ಟ್ರಾಕ್ಟ್ ಮಾಡಿದ್ದು ನೋಡಿ. 10 minus 16 minus 6 minus 10 minus 0 minus 10 20 minus 8 20 minus 8 is minus 20 minus 8 is 12. 10 minus into minus plus 4 14. Then minus 25 minus 6 minus 31 5 minus 12 minus 7. ಓಕೆ, ಕರೆಕ್ಟಾಗಿದೆ. ಹಿಂಗೇನೋ ಮಿಸ್ಟೇಕ್ ಆಗಿದ್ದರೆ ಪ್ರೊಸೀಜರ್ ಗೊತ್ತಾಗಿದೆಯಲ್ಲ. ಮೇನ್ ಇಂಪಾರ್ಟೆಂಟು ಮೆಥಡು, ಸ್ಟೆಪ್ಸು. ಒಂದು ಮೈನಸ್ ತಪ್ಪಾದರೂ ರಾಂಗ್ ಆನ್ಸರ್ ಬರಬಾರ್ದು, ಬಟ್ ಮೆಥಡ್ ಈಸ್ ಕರೆಕ್ಟಾಗಿರಬೇಕು. ಓಕೆ, ಕರೆಕ್ಟಾಗಿದೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ಎಕ್ಸ್ ಆ್ಯಂಡ್ ವೈ ಇಫ್. ಪ್ರತಿಯೊಂದು ಪ್ರಾಬ್ಲಮ್ಸು ನಾನು ಡಿಫ್ರೆಂಟಾಗಿ ತೊಗೊಂಡಿರ್ತೀನಿ. ಸೇಮ್ ಪ್ರಾಬ್ಲಮ್ಸ್ ಯಾವುದೂ ತಗೊಂಡ್ರಲ್ಲ. ಸೇಮ್ ಪ್ರಾಬ್ಲಮ್ಸ್ ಯಾವುದೇ ಕಾರಣಕ್ಕೂ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಲ್ಲ. ಡಿಫ್ರೆಂಟಾಗಿರಬೇಕು, ಎಕ್ಸಾಮಿಗೆ ಕೇಳಬೇಕು ಅನ್ನೋ ಮೈಂಡ್ ಇಟ್ಕೊಂಡು ಪ್ರಾಬ್ಲಮ್ಸನ್ನು ಸೆಂಡ್ ಮಾಡ್ತಾ ಇರ್ತಾನೆ. 3 minus 4 1 2 is equal to 7 6 15 14. Find x and y if 2 into this matrix plus 3 minus 4 1 2 is equal to matrix. ನಾವು ಮೆಟ್ರಿಕ್ಸ್ ಆ್ಯಡ್ ಮಾಡಬೇಕಾದ್ರೆ ಮೆಟ್ರಿಕ್ಸ್ ಆರ್ಡರ್ ಸೇಮ್ ಇರಬೇಕು. ಓಕೆ, ಬಟ್ ಇಲ್ಲಿ ಮೆಟ್ರಿಕ್ಸ್ ಔಟ್ಸೈಡ್ ಒಂದು ನಂಬರ್ ಕೊಟ್ಟಿರೋದ್ರಿಂದ ಫಸ್ಟ್ ಆಲ್ ದ ಎಲಿಮೆಂಟ್ಸ್ ಮಲ್ಟಿಪ್ಲೈಡ್ ಬೈ 2 2x 10 2 into 5 10 14 2y minus 6 2 ಇಂದ ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಪ್ಲಸ್ 3 ಔಟ್ಸೈಡು ಯಾವುದೇ ಎಲಿಮೆಂಟ್ ಇಲ್ಲ, ಆ್ಯಸ್ ಯೂಶುವಲ್ ಹಂಗೆ ಬರ್ಕೊಂತೀವಿ. 3 minus 4 1 2 ಈಸ್ ಈಕ್ವಲ್ ಟು 7
6, 15, 14. Now add up, ಇವೆರಡನ್ನು ಆ್ಯಡ್ ಮಾಡೋಣ. 2x plus 3, 10 minus 4, 6, 14 plus 1, 15, 2y minus 6 plus 2, 2y minus 6 plus 2. ಇದು 14 plus 1, 15 is equal to 7, 6, 15, 14. Now again equate the corresponding elements. 2x plus 3 is equal to 7. It implies 2x equal to plus 3 rate kodre minus 3, 7 minus 3 is but 4, 2 1s are 2 2s are, x is equal to 2. Next remaining y value, ಇದಕ್ಕೆ ಕಂಪೇರ್ ಮಾಡಿ. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ 2y minus 6 plus 2 ಇಲ್ಲೇ ಕ್ಲಿಯರ್ ಮಾಡಿ, minus 4 is equal to 14, 2y minus 4 8 ಹೋದರೆ plus 4, ಇದು 14 ಇದೆ, 18, 2 1s are 9s are, y is equal to 9. Here x is equal to 2, y is equal to 9. Next, if a is equal to cos alpha sin alpha minus sin alpha cos alpha, ಆಲ್ಫಾನೇ ಕೇಳಬೇಕು ಅಂತೇನಿಲ್ಲ, ಆ್ಯಂಗಲ್ ಆಲ್ಫಾ ಕೇಳಿದರೆ ಆಲ್ಫಾ 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 ಆಲ್ಫಾ, ಎಕ್ಸ್ 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 ಎಕ್ಸ್, ತೀಟಾ 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 ತೀಟಾ, ವೈ 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 ವೈ, ಬೀಟಾ ಬೀಟಾ, ಏನು ಬೇಕಾದ್ರೂ ಕೇಳ್ಬೋದು, ಸೇಮ್ ಆ್ಯಂಗಲ್ ಇರಬೇಕು. ದೆನ್ ವೆರಿಫೈ ದಟ್ ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಮು ಕೇರ್ಫುಲ್ ಅಬ್ಸರ್ವ್ ಮಾಡಿ, ಫುಲ್ ವಿಡಿಯೋ ನೋಡಬೇಕು, ಅರ್ಥ ಮಾಡ್ಕೊಬೇಕು. ಮತ್ತು ನಾವು ಕಳಿಸ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿದರೆ ನಾವು ಮಾಡ್ತಕ್ಕಂಥ ಪ್ರಾಬ್ಲಮ್ಸು ಈಸಿಯಾಗಿ ಅರ್ಥವಾಗುತ್ತೆ. ಕೆಲವು ಪ್ರಾಬ್ಲಮ್ಸಲ್ಲಿ ಫಾರ್ಮುಲಾ ಬರೆದು ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದು ಸ್ಟೆಪ್ಸ್ಗೂ ಅಪ್ಲೈಡ್ ಫಾರ್ಮುಲಾ ಬರೆದಿರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ರಿಪೀಟ್ ಆಗಿರೋದ್ರಿಂದ ಕೆಲವು ಫಾರ್ಮುಲಾ ಡೈರೆಕ್ಟಾಗಿ ಬರೀದಲ್ಲೇ ಪ್ರಾಬ್ಲಮ್ಸ್ ಮಾಡ್ತೇವೆ. ಯಾಕೆಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಬೇಸಿಕ್ ಫಾರ್ಮುಲಾ ಬರದೇ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೇವೆ. ನೆಕ್ಸ್ಟ್ ಅದೇ ಫಾರ್ಮುಲಾ ಬಂದಾಗ ಕೆಲವು ಸಲ ಫಾರ್ಮುಲಾ ಬರೆಯೋಕ್ಕೆ ಹೋಗಲ್ಲ. ಅವಾಗ ಕೆಲವರು ಸ್ಟೂಡೆಂಟ್ಸು ಪ್ರಾಪರಾಗಿ ಆರ್ಡ್ರಾಗಿ ನೋಡ್ಕೊಂಬಂದಿದ್ರೆ ಈಸಿಯಾಗಿ ಅರ್ಥವಾಗುತ್ತೆ. ಸ್ಕಿಪ್ ಮಾಡಿ ನೋಡಿದಾಗ ಏನಾಗುತ್ತೆ, ಅಯ್ಯೋ ಪ್ರಾಬ್ಲಮ್ಸ್ ಅರ್ಥವಾಗಲಿಲ್ಲ, ಫಾರ್ಮುಲಾ ಯಾವ ಫಾರ್ಮುಲಾ ಅಪ್ಲೈ ಮಾಡಿರೋ, ಈ ಫಾರ್ಮುಲಾ ಹೆಂಗೆ ಬಂತು, ಅವಾಗ ಡೌಟ್ ಬರುತ್ತೆ, ವಿಡಿಯೋಗಳನ್ನೇ ನೋಡೋಕ್ಕೋಗಲ್ಲ. ಅವಾಗ ಏನು ಮಾಡಬೇಕು, ನೀವು ನಾವು ಕಳಿಸಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ಆರ್ಡ್ರಾಗಿ ಪ್ರಾಪರಾಗಿ ನೋಡಲೇಬೇಕು. ಓಕೆ, ನಾವು ಗಿವನ್ ಎ ಮೆಟ್ರಿಕ್ಸ್ ಕಾಸ್ ಆಲ್ಫಾ sin alpha minus sin alpha cos alpha required transpose of a. ನೋಡಿ ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಹಿಂದೆ ಆಲ್ರೆಡಿ ನಂಬರ್ ಆಫ್ ಟ್ರಾನ್ಸ್ಪೋಸ್ ಮೇಲೆ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಸೆಂಡ್ ಮಾಡಿದ್ದೀನಿ ನಾನು. ಇಂಟರ್ಚೇಂಜಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್, ಕಾಸ್ ಆಲ್ಫಾ sin alpha minus sin alpha ಕಾಸ್ ಆಲ್ಫಾ. ಓಕೆ, ನೋಡಿ ಹಿಂಗೆ ಟ್ರಾನ್ಸ್ಪೋಸ್ ಮಾಡಿದ್ರೆ 1 ಮಾರ್ಕ್ಸ್ ಇರುತ್ತೆ. ನಾವು ಕನ್ಸಿಡರ್ ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಎ, ಟ್ರಾನ್ಸ್ಪೋಸ್ ಆಫ್ ಎ ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಇಂಟು ಎ ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ನಾನು ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ ಆಲ್ರೆಡಿ ನಾನು ಒಂದು ಸ್ಪೀಚನ್ನೇ ಕೊಟ್ಟಿದ್ದೀನಿ. ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಒಂದು ಸ್ಪೀಚ್ ಕೊಟ್ಟಿದ್ದೀನಿ ನೋಡಿ. ಮೆಟ್ರಿಕ್ಸ್ ಪ್ರಾಬ್ಲಮ್ಸು, ಮೆಟ್ರಿಕ್ಸ್ ಮೆಥಡ್ಡು ಮತ್ತು ಎ ಕ್ಯೂಬ್ ಈ ಥರ ಪ್ರಾಬ್ಲಮ್ಸ್ ಮಾಡೋಕ್ಕೋದು ಏನಾಗುತ್ತೆ, ಒಂದು ನಂಬರ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಟೋಟಲ್ ನಿಮ್ಗೆ 10 ಮಾರ್ಕ್ಸು ಮತ್ತು ಟೈಮ್ ಎಷ್ಟಾಗೋ ಚಾನ್ಸಸ್ ಇರುತ್ತೆ. ನನ್ನ ಅಡ್ವೈಸ್ ಏನಪ್ಪ ಸ್ಟೂಡೆಂಟ್ಸ್ಗೆ ಅಂದರೆ, ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಇಂಟಿಗ್ರೇಷನ್ ಮಾಡಿ ಪ್ರಾಬ್ಲಮ್ಸು, ಡಿಫರೆನ್ಷಿಯಲ್ ಈಕ್ವೇಷನ್ ಪ್ರಾಬ್ಲಮ್ ಮಾಡಿ. ಡಿಫರೆನ್ಷಿಯೇಷನ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ, ಇಂಟಿಗ್ರೇಷನ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ, 3D 5 ಮಾರ್ಕ್ಸ್ಗಿದೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲಿದೆ. ಈ 4 ಪ್ರಾಬ್ಲಮ್ಸನ್ನು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. 6 ಸ್ಟೆಪ್ಗೆಲ್ಲ ಆನ್ಸರ್ ಸಿಕ್ಕೋಗ್ಬಿಡುತ್ತೆ.
ನೀವು ಮೆಟ್ರಿಕ್ಸ್ ಮೆಥಡ್ ಮಾಡೋಕ್ಕೆ ಹೋಗಿ ಮೆಟ್ರಿಕ್ಸ್ ಮೇಲೆ ಎ ಕ್ಯೂಬ್ ಆ ಥರ ಪ್ರಾಬ್ಲಮ್ಸ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಒಂದು ನಂಬರ್ ಹೆಚ್ಚು ಕಮ್ಮಿ ಆದರೆ ನಿಮ್ಗೆ ಆನ್ಸರ್ ಸಿಗೋದೇ ಇಲ್ಲ. ಶೋ ದಟ್ ಪ್ರೂವ್ ದಟ್ ಕೇಳಿರ್ತಾರೆ. ಅವಾಗ ತಿರ್ಗಾ ಮತ್ತೆ ಸ್ಟೆಪ್ ವೈಸ್ ಹೋಗ್ತೀಯ. ಮೈಂಡ್ಗೆ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಅಯ್ಯೋ ಈ ಪ್ರಾಬ್ಲಮ್ಸ್ ನನಗೆ ಬರಲಿವಲ್ಲ, ತಪ್ಪಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಮೆಟ್ರಿಕ್ಸ್ ಮೆಥಡಲ್ಲಿ ಎಕ್ಸ್ ವೈ ಝೆಡ್ ಕಂಡುಹಿಡಿತೀರಿ, ಮತ್ತು ಈಕ್ವೇಷನ್ಸ್ಗೆ ಹಾಕಿದಾಗ ವೆರಿಫೈ ಆಗಲ್ಲ ಅಂದರೆ ತಪ್ಪು ಅಂತ ಅಲ್ಲೇ ಡಿಸೈಡ್ ಆಗ್ತೀರಿ. ತಪ್ಪಾದರೆ ಮತ್ತೆ ಸ್ಟೆಪ್ ವೈಸ್ ಹೋಗ್ಬೇಕು. ಆವಾಗ ಟೈಮ್ ಕಿಲ್ ಆಗುತ್ತೆ. ಮುಂದಿನ ಪ್ರಾಬ್ಲಮ್ಸ್ ಮಾಡೋಕ್ಕೆ ಹೋದಾಗ ಟೆನ್ಷನ್ ಆಗುತ್ತೆ. ನಾನು ಹೇಳೋದು 5 ಮಾರ್ಕ್ಸಲ್ಲಿ ನೀನು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ನನ್ನ ಮೇಯ್ನ್ ಇಂಪಾರ್ಟೆಂಟ್ ಅಡ್ವೈಸ್ ಏನಂದರೆ, ಡಿಫ್ರೆನ್ಷಿಯೇಷನಲ್ಲಿ ಪ್ರಾಬ್ಲಮ್ ಮಾಡಿ 5 ಮಾರ್ಕ್ಸ್ದು, ಡಿಫ್ರೆನ್ಷಿಯಲ್ ಈಕ್ವೇಷನ್ದು ಒಂದು ಪ್ರಾಬ್ಲಮ್ ಮಾಡಿ, ಇಂಟಿಗ್ರೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಮೇಲೆ ಗ್ಯಾರಂಟಿ ಇದ್ದೇ ಇರುತ್ತೆ, ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡಿ. 3 ಆಯಿತು. ನೆಕ್ಸ್ಟು 3D ಮೇಲೆ ಒಂದು ಡೆರಿವೇಷನ್ಸ್ ಕೇಳ್ತಾರೆ, ಮಾಡಿ 4 ಆಯಿತು. ಇನ್ನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ ಒಂದು ಪ್ರಾಬ್ಲಮ್ ಇದೆ, ಅದು ಎಕ್ಸ್ಟ್ರಾ ಆಯ್ತು ಇನ್ನು ಆ್ಯಕ್ಚುಲಿ. ಅದಕ್ಕೋಸ್ಕರ ಯಾಕಂದರೆ 4 ಸ್ಟೆಪ್ ಕಾಲ ಆನ್ಸರ್ ಇಕ್ಬಿಡುತ್ತೆ ನಿಮಗೆ. ಈಸಿ ಮಾಡ್ಕೊಳ್ಳಿ. ನಾವು ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಫಸ್ಟ್ ರೋ ಫಸ್ಟ್ ಕಾಲಮ್, ಕಾಸ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಕಾಸ್ ಸ್ಕ್ವೇರ್ ಆಲ್ಫಾ, ಮೈನಸ್ ಇಂಟು ಮೈನಸ್ ಪ್ಲಸ್, sin alpha into sin alpha sin square alpha. First row first column is over. First row second column, cos alpha into sin alpha minus into plus minus sin alpha into cos alpha. First row second column is over. Second row first column, sin alpha into cos alpha plus into minus minus cos alpha into sin alpha. Second row second column, sin alpha into sin alpha sin square alpha plus cos alpha into cos alpha cos square alpha. Transpose of A into A is equal to trigonometric identity formula sin square theta plus cos square theta is equal to 1. Sin square alpha plus cos square alpha is also 1. Sin alpha cos alpha minus sin alpha cos alpha get cancelled 0. Sin alpha cos alpha minus cos alpha sin alpha cancels 0. Sin square alpha plus cos square alpha is 1. This is 1 0 0 1 is the identity matrix of order 2 cross 2. Transpose of A into A is equal to much I. Or verify transpose of A into A is equal to I verified. ವೆರಿಫೈ ಅಂತ ಕೊಟ್ಟಾಗ ವೆರಿಫೈಡ್ ಅಂತ ಬರೀರಿ. ಓಕೆ. ನೆಕ್ಸ್ಟ್ ಅನದರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 1 0 1 0 1 2 0 0 4, then show that determinant of 3a. ಈ ಮೆಟ್ರಿಕ್ಸ್ ಕೊಟ್ಟಾಗ ನಾವು ಇದನ್ನು ಮಾಡೋದು ಅಂತ ಓದಬಾರ್ದು. ಡಿಟರ್ಮಿನೆಂಟ್ ಆಫ್ 3a is equal to 27 times of determinant of a. ನೋಡಿ, ಈ ಪ್ರಾಬ್ಲಮ್ಸನ್ನು ಕೆಲವು ಸ್ಟೂಡೆಂಟ್ಸು ಅನ್ನೆಸರಿ ಸ್ಟೆಪ್ಸ್ ತಗೊಂಡ್ಬಿಡ್ತಾರೆ. ಇಲ್ಲೊಂದು ಕಂಡೀಷನ್ಸ್ ಇದೆ. Determinant of k into a is always is equal to k to the power of n into determinant of a, where n is order of the matrix. Here given matrix is 3 cross 3. ಈ ಫಾರ್ಮುಲಾ ಅಪ್ಲೈ ಮಾಡಿ. Determinant of 3a is equal to, according to this, 3 power 3, because given matrix order is 3 cross 3 into determinant of a. 3 cube is nothing but 27 into determinant of a. We get LHS is equal to RHS. Simple ಆಗಿರುತ್ತೆ ಪ್ರಾಬ್ಲಮ್ಸ್. 2 cross 2 ಆದರೆ k ಪವರ್ ಇಲ್ಲಿ 3 power 2 ಆಗ್ತದೆ. ಇಲ್ಲಿ 2 cross 2 ಕೊಟ್ಟರೆ 3 ಸ್ಕ್ವೇರ್ ಇಂಟು ಡಿಟರ್ಮಿನೆಂಟ್ ಆಫ್ ಎ. ವೆದರ್ 2 cross 2 ಕೊಡಲಿ ಇಲ್ಲ 3 cross 3 ಕೊಡಲಿ, ಎರಡರಲ್ಲಿ ಬೇರೆ ಯಾವುದು ಕೊಡೋಕ್ಕೋಗಲ್ಲ. ನೆಕ್ಸ್ಟ್
ನೆಕ್ಸ್ಟ್ ಪ್ರಾಬ್ಲಮ್. ಲೆಟ್ ಎಲ್ಲ ಹಾರ್ಡ್ ಕ್ವಶನ್ಸೇ ಇದು. ನಾನು ಡಿಫಿಕಲ್ಟ್ ಪ್ರಾಬ್ಲಮ್ಸೇ ತೊಗೊಂಡಿದ್ದೀನಿ. ಡಿಫ್ರೆಂಟ್ ಆಗಿರ್ತಕ್ಕಂಥವು ಯಾವುದೇ ಪ್ರಾಬ್ಲಮ್ಸ್ ಕೇಳಿದ್ರು ಅವನು ಹಾರ್ಡ್ ಕ್ವಶನ್ಸನ್ನು ಕೇಳಲಿ, ಸಿಂಪಲನ್ನು ಕೇಳಲಿ, ಯಾವುದೇ ಕೇಳಲಿ, ಮ್ಯಾಥಮೆಟಿಕ್ಸಲ್ಲಿ ಎಲ್ಲ ಹಾರ್ಡ್ ಕ್ವಶನ್ಸೇ. ಒಂದು ಮೈನ್ಸ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಎಲ್ಲ ಹಾರ್ಡ್ ಕ್ವಶನ್ಸ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ A is equal to 2 minus 1 3 4. B matrix is equal to 5 2 7 4. C matrix is equal to 2 5 3 8. Find matrix D. ಇದು ಸ್ವಲ್ಪ ಕೇರ್ಫುಲ್ ಅಬ್ಸರ್ವ್ ಮಾಡಿ ಈ ವಿಡಿಯೋ. ಸಚ್ ದಟ್ ಸ್ವಲ್ಪ ಲೆಂತಿ ಆಗುತ್ತೆ. CD minus AB is equal to 0. A ಮೆಟ್ರಿಕ್ಸ್ ಕೊಟ್ಟಿದ್ದಾರೆ, B ಮೆಟ್ರಿಕ್ಸ್ ಕೊಟ್ಟಿದ್ದಾರೆ, C ಮೆಟ್ರಿಕ್ಸ್ ಕೊಟ್ಟಿದ್ದಾರೆ. D ಮೆಟ್ರಿಕ್ಸ್ ಕಂಡುಹಿಡಿಯಿರಿ ಬೈ ಯೂಸಿಂಗ್ ದಿಸ್ ಕಂಡೀಷನ್. ಯಾವಾಗಲೂ ಅಷ್ಟೇ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ, ಅಡಿಷನ್ ಮಾಡಬೇಕಾದ್ರೆ, ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಫಸ್ಟ್ ವ್ಯಾಲಿಡ್ ಆಗುತ್ತಾ, ಡಿಫೈನ್ ಆಗುತ್ತಾ ಅರ್ಥ ಮಾಡ್ಕೋಬೇಕು. ನೋಡಿ, ಈ ಮೆಟ್ರಿಕ್ಸಿಂದ ಈ ಮೆಟ್ರಿಕ್ಸನ್ನ ನಾವು ಕಳೀತಾ ಇದ್ದೀವಿ ಅಥವಾ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ CD ಮೆಟ್ರಿಕ್ಸು ಮತ್ತು AB ಮೆಟ್ರಿಕ್ಸು ಆರ್ಡ್ರ್ ಸೇಮ್ ಇರಬೇಕು. ಓಕೆ, ಈಗ ಆರ್ಡ್ರ್ ಸೇಮ್ ಇದೆಯಾ ಇಲ್ವಾ ಅಂತ ಡಿಸೈಡ್ ಮಾಡಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತಾ ಅಂತ ನೋಡಬೇಕು. ಮಲ್ಟಿಪ್ಲಿಕೇಶನ್ನೇ ಆಗಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಆಗುತ್ತಾ? ಎಲ್ಲ ಸ್ಕ್ವೇರ್ ಮೆಟ್ರಿಕ್ಸ್ ಆಗಿರೋದ್ರಿಂದ ಮಲ್ಟಿಪ್ಲಿಕೇಶನ್ನು ಆಗುತ್ತೆ, ಆ್ಯಡು ಆಗುತ್ತೆ. ಓಕೆ, ಅದು ಮೇನ್ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಬೇಕಾಗಿರೋದು. ನಾವು ಸಿ ಕೊಟ್ಟಿದ್ದಾರೆ. ಸಿ ಮೆಟ್ರಿಕ್ಸ್ 2 5 3 8 ಇಂಟು ಡಿ ಇಸ್ ರಿಕ್ವೈರ್ಡ್. ಅದು ABCD ಸ್ಕ್ವೇರ್ ಮೆಟ್ರಿಕ್ಸೇ ಬರ್ಕೊಬೇಕು ನೀವು. ಈ ಎಲಿಮೆಂಟ್ಸನ್ನು ಬೇಕಾದ್ರೆ ನೀವೇನು ಬೇಕಾದ್ರೂ ತೊಗೊಬೋದು. ಎಕ್ಸ್ ವೈ ಪಿ ಕ್ಯೂ ನಿಮ್ಮ ಇಷ್ಟ ಬಂದಿದ್ದು ಅನ್ನೋನ್ ಎಲಿಮೆಂಟ್ಸನ್ನು ತೊಗೊಬೋದು. ಮೈನಸ್ CD ಆಯಿತು. ವೆರಿ ಸಿ ಬರ್ಕೊಂಡಿದ್ದೀವ ನೋಡಿ. 2 5 3 8 ಡಿ ರಿಕ್ವೈರ್ಡ್ ಕಂಡುಹಿಡಿತಾ ಇರೋದು ಅದನ್ನೇ. AB 2 minus 1 3 4 ಇಂಟು B 5 2 7 4 ಈಸ್ ಈಕ್ವಲ್ ಟು 0 ಮೆಟ್ರಿಕ್ಸ್. 0 ಮೆಟ್ರಿಕ್ಸ್ ಹಿಂಗೆ ಬರ್ಕೊಳ್ಳೇಬೇಕು ನಾವು. 2 x 2 ಅಂತಲೇ ಯಾಕೆ ಬರ್ಕೊಂಡಿದ್ದೀವಿ? ಗಿವನ್ ಮೆಟ್ರಿಕ್ಸ್ ಆರ್ಡರ್ ಈಸ್ 2 x 2. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಫಸ್ಟ್ ರೋ ಫಸ್ಟ್ ಕಾಲಮ್ 2A ಪ್ಲಸ್ 5C 2 into A 2A plus 5C. First row first column is over. First row second column 2 into B 2B plus 5D. First row second column. Second row first column 3A plus 8C. Second row second column 3B plus 8D minus again first row first column 10 minus 7 5 10 minus 7. First row second column 4 minus 4 2 into 2 4 minus 1 into 4 minus 4 15 3 into 5 plus 28 10 6 3 into 2 6 plus 16. Okay, 0 0 0 0. Now 2A ನೋಡಿ ಎಷ್ಟೊಂದು ಲೆಂತಿ ಆಗುತ್ತೆ. ಒಂದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮುಗಿದ ಕತೆ. 3A plus 8C 3B plus 8D minus 10 minus 7 3 0 3 43 8 13 1 3 4. ಓಕೆ, ಯಾಕಂದರೆ ಇಷ್ಟೊಂದು ಲೆಂತಿ ಮಾಡಿರ್ತೀವಿ. ಒಂದು ಎಲಿಮೆಂಟ್ ತಪ್ಪಾದ್ರೆ ಹೊರಟೋಯ್ತು. 22. ನೀವು ಒಬ್ಸರ್ವ್ ಮಾಡ್ತಾ ಇರ್ತೀರ, ಮೇಷ್ಟ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಅಂದ್ಕೊಂತೀರಿ. ಕರೆಕ್ಟಾಗಿ ಮಾಡಿರೋದು ಯಾರು ಹೇಳೋಲ್ಲ. ತಪ್ಪು ಮಾಡಿದಾಗ ಅಯ್ಯೋ ಮೇಷ್ಟ್ರು ತಪ್ಪು ಮಾಡಿಬಿಟ್ರು, ಅಯ್ಯೋ ತಪ್ಪು ಮಾಡಿಬಿಟ್ರೆ ಮೇಷ್ಟ್ರು ಅಂತ ಹೈಲೈಟ್ ಮಾಡೋದು ಜಾಸ್ತಿ. ಕಾಮನ್ ಅದು. 100 ಪ್ರಾಬ್ಲಮ್ಸ್ ಕರೆಕ್ಟಾಗಿ ಮಾಡಿರ್ತೀವಿ. ಒಂದು ತಪ್ಪು ಮಾಡಿದರೆ ಆ ತಪ್ಪನ್ನು ಎಲ್ಲ ಇಡೀ ಜಗಜ್ಜಾರಾಯ್ತು ಮಾಡಿಬಿಡ್ತಾರೆ ಸ್ಟೂಡೆಂಟ್ಸ್. ಕಾಮನ್ ಅದು, ಏನು ಮಾಡೋಕ್ಕಾಗಲ್ಲ. 2A plus 5C
2a + 5c -3. ಈ ಮೆಟ್ರಿಕ್ಸಿಂದ ಈ ಮೆಟ್ರಿಕ್ಸನ್ನು ಕಳೀತಾ ಇದ್ದೇನೆ. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ 5b + 5d -0, 3a + 8c -43, 3b + 8d -22 = 0, 0, 0, 0. ಅದೇ ಹೇಳಿದೆ ನಾನು. When two matrices are equal, to equate the corresponding elements, 2a + 5, 3 -3 = 0, 2a + 5c -3 ಇಟ್ಕೊಂಡ್ರೆ +3. ಇದು ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1. ನೆಕ್ಸ್ಟು ಎ ಸಿ ಇರ್ತಕ್ಕಂಥ ಈಕ್ವೇಷನ್ ಇಲ್ಲಿದೆಯಲ್ಲ, ಇಲ್ಲೇ ಬರ್ಕೊಂತೇನೆ. 3a + 8c -40 ರೈಟ್ ಕೋರ್ = 0 ಇಲ್ಲಿರುತ್ತೆ ಆಲ್ರೆಡಿ. =0 ಬರೆದು ಬಿಡ್ತೀನಿ. -43 = 0, 3a + 8c = 43. ಬರಲಿಲ್ಲ ಅಂದರೆ 0 ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತೀರಿ ನೀವು ಸ್ಟೂಡೆಂಟ್ಸ್. ಆ ಥರ ಅಗೇನ್ ಸಾಲ್ವ್ ಮಾಡೋಣ ಇವೆರಡನ್ನು. ಇಲ್ಲಿ 2a 3a ಇದೆ, 5c 8c ಇದೆ, ಇಲ್ಲಿ 3 43 ಇದೆ. ಈಗ ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕಲ್ಲ. 2a 5c = 3. ಇದನ್ನು ಯಾವುದರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ? ಆಪೋಸಿಟ್ ನಂಬರಿಂದ. ಇದನ್ನು 3, ಇದನ್ನು 2. ಓಕೆ. 6a + 15c = 9, 6a + 16c = 6, 8. ಸಬ್ಟ್ರ್ಯಾಕ್ಟ್ ಹಿಂದೆ ಆಲ್ರೆಡಿ ಹೇಳಿದ್ದೇನೆ. ಕ್ಯಾನ್ಸಲ್. +15c ಇದು ಮೈನಸ್ ಆಯಿತು. -c = 86, -86 + 9 ಇದು ಎಷ್ಟಾಯಿತು? 7 ಕ್ಯಾರಿ 77. c = -77, c = 77. -, get cancel. Next, c by using c value to find out ಯಾವ್ದು ಕಂಡುಹಿಡಿತೀರಿ? ಸಿ ಯೂಸ್ ಮಾಡ್ಕೊಂಡು ಎ ವ್ಯಾಲ್ಯೂ ಕಂಡುಹಿಡೀರಿ. ಅದು ಎ ವ್ಯಾಲ್ಯೂ ನೀವೇ ಟ್ರೈ ಮಾಡಿ. ನೆಕ್ಸ್ಟ್ ಬಿ ಮತ್ತು ಡಿ ಯಾವ್ದಕ್ಕೆ ಸಪ್ರೇಟ್ ಮಾಡ್ತೀರಿ? ಈಕ್ವೇಟ್ 2b + 5d = 0, 3b + 8d = 22. ಅಗೇನ್ ಆಪೋಸಿಟ್ ನಂಬರಿಂದ ಗುಣಿಸೋಣ. ಇದು 3, ಇದು 2, 6b + 15d = 0, 6b + 16d = 44, - cancel, -d -44 cancel, d = 44. by using d value to find out b value. ಓಕೆ. ಇವೆರಡರಲ್ಲಿ ಯಾವ್ದಕ್ಕೆ ನನಗೆ ಕ್ಯಾನ್ಸರ್ ಬರುತ್ತೆ? ಬಿ ನೀವು ಟ್ರೈ ಮಾಡಿ. ಇಲ್ಲಿ ಎ ವ್ಯಾಲ್ಯೂ ನೀವೇ ಟ್ರೈ ಮಾಡಿ, ಇಲ್ಲಿ ಬಿ ವ್ಯಾಲ್ಯೂ ನೀವೇ ಟ್ರೈ ಮಾಡಿ. ಓಕೆ. ಇನ್ನೊಂದು ಕ್ವಶನ್ಸನ್ನು ನಿಮಗೆ ಕೊಡ್ತೇನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಸರ್ ನೀವು ಟ್ರೈ ಮಾಡಿ ಸರ್ ಅಂದರೆ, ಫೈಂಡ್ ಎಕ್ಸ್ ಇಫ್ x -5 -1 × 102 021. ಕೆಲವು ಸಲ ನಾವೇ ನೀವು ಮಾಡಿ ಟ್ರೈ ಮಾಡಿ ಅಂತ ಕೊಟ್ಟಿರ್ತೀವಲ್ವ, ಅದೇ ಪ್ರಾಬ್ಲಮ್ಸ್ ಕೊಟ್ಬಿಡ್ತಾರೆ. ಅವಾಗ ನೀವೇನು ಅನ್ಕೊಂತೀರಿ? ಅಯ್ಯೋ ಮೇಸ್ಟ್ರೇ ಮಾಡಿದರೆ ಆರಾಮಾಗಿರೋದು, ನಾವು ಮಾಡಿದ ಪ್ರಾಬ್ಲಮ್ಸ್ ಮಾತ್ರ ವರ್ಕ್ ಮಾಡ್ತಿರ್ತೀರಿ, ನೀವು ಟ್ರೈ ಮಾಡೋಕ್ಕೋಗಲ್ಲ. ಅಂಥ ಪ್ರಾಬ್ಲಮ್ಸೇ ಎಕ್ಸಾಮಿಗೆ ಕೇಳೋದು. ನೋಡಿ, ಫೈಂಡ್ ಎಕ್ಸ್ ಇಫ್ ಮೆಟ್ರಿಕ್ಸ್ x -5 -1 ಮಿಡ್ಲು ಮೆಟ್ರಿಕ್ಸ್ 102 021 203. ಈ ಮೆಟ್ರಿಕ್ಸು x41 = 0. ಫಸ್ಟು ಈ ಮೆಟ್ರಿಕ್ಸಿಂದ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್. ಕ್ಲಿಯರ್. ಆ ಮೆಟ್ರಿಕ್ಸಿಂದ ಈ ಮೆಟ್ರಿಕ್ಸಿಂದ ಮಲ್ಟಿಪ್ಲಿಕೇಶನ್ ಮಾಡಿ. ದೆನ್ 0 ಅಂದರೆ ಇಲ್ಲಿ ಏನು ಮೆಟ್ರಿಕ್ಸ್ ಬರುತ್ತೆ, ಕಾಲಮ್ ಮೆಟ್ರಿಕ್ಸ್ ಸಪೋಸ್ ಈ ಥರ ಬಂದಿದ್ರೆ XYZ ಅಂತ ಬಂದಿದ್ದರೆ ಈ 0 ಮೆಟ್ರಿಕ್ಸನ್ನು ನೀವು ಇದೇ ಥರ ಬರ್ಕೊಬೇಕು. ಓಕೆ. 0 ಮೆಟ್ರಿಕ್ಸ್ಗೆ ಏನು ಫಿಕ್ಸ್ ಆರ್ಡರ್ ಇರಲ್ಲ. ನಿನ್ನ ಮೆಟ್ರಿಕ್ಸ್ ಯಾವ ಥರ ಇರುತ್ತೋ ಆ ಥರ ಮೆಟ್ರಿಕ್ಸು 0 ಮೆಟ್ರಿಕ್ಸನ್ನು ಬರ್ಕೊಬೇಕಾಗತ್ತೆ. ಇದು ಸುಮ್ಮನೆ ನಾನು ಎಕ್ಸಾಂಪಲ್ ಬರೆದಿದ್ದು. ಓಕೆ.
ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ಒಂದು ಮೆಟ್ರಿಕ್ಸ್ ಬಂತು. ಅದರಿಂದ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ. ಈ ಝೀರೋ ಮೆಟ್ರಿಕ್ಸನ್ನು ನೀನು ಆರ್ಡ್ರ್ ಯಾವ ಥರ ಬರ್ಕೊಬೇಕು ಅಂದರೆ, ಈ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಯಾವ ಆರ್ಡ್ರ್ ಮೆಟ್ರಿಕ್ಸ್ ಬರುತ್ತೋ ಆ ಆರ್ಡ್ರ್ ಮೆಟ್ರಿಕ್ಸ್ನೇ ನೀವು ಬರ್ಕೊಬೇಕು ಝೀರೋ ಮೆಟ್ರಿಕ್ಸ್ನ. ಓಕೆ, ಟ್ರೈ ಮಾಡಿ. ಗೊತ್ತಾಗಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ನನ್ನ GH ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಪ್ರತಿಯೊಂದು ನೋಟಿಫಿಕೇಷನ್ಸು ಬರ್ತಾ ಇರುತ್ತೆ. ನೀವು GH ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿರಬೇಕು, ಇಲ್ಲ ನಾವು ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಬರೋಲ್ಲ. ಸುಮ್ಮನೆ ವಿಡಿಯೋ ನೋಡಿದ್ರೆ ಎಲ್ಲ ಅರ್ಧದ ತೋರಿಸ್ತಾ ಇರುತ್ತೆ. ಫಸ್ಟು GH ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ನಾನು ಕಳಿಸ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಷನ್ಸು ನಿಮ್ಮ ಮೊಬೈಲಿಗೆ ಬರುತ್ತೆ. ಅದಕ್ಕೋಸ್ಕರ ಫಸ್ಟ್ ಸಬ್ಸ್ಕ್ರೈಬ್ GH ಯೂಟ್ಯೂಬ್. ಥ್ಯಾಂಕ್ ಯು.